ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕವನ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ. ಇವತ್ತು 10 ಹೆಸರಿಗೆ ಕವನವನ್ನು ಬರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರ ಹೆಸರನ್ನು ತಗೊಂಡು ಈ ವಿಡಿಯೋದಲ್ಲಿ ಅವರ ಕವನವನ್ನು ಬರ್ತೀನಿ. ವಿಡಿಯೋನ ಫುಲ್ ನೋಡಿ, ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು. ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಿ ಅಂದ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ಹೊಸ ಪ್ರಯತ್ನವನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಮೊದಲ ಹೆಸರು ಪ್ರದ್ಯುಮ್ನ ಅಂತ. ಪ್ರದ್ಯುಮ್ನ ಅವರು ಕಮೆಂಟ್ ಮಾಡಿದ್ದಾರೆ. ಪ್ರದ್ಯುಮ್ನ ಅವ್ರ ಬಗ್ಗೆ ಒಂದು ಕವನ. ಸದಾ ಪರರಿಗೆ ಖುಷಿಯ ಹಂಚಬೇಕೆನ್ನೋ ನಿಮ್ಮ ಮನ, ನಿಮ್ಮ ಮಾತುಗಳೇ ಸಿಹಿಯಾದ ಪಾನ, ಪ್ರಕಾಶಮಾನರಾಗಿ ಸದಾ ಬದುಕಿನಲ್ಲಿ ಬೆಳದಿಂಗಳ ಹಾಗೆ ಬೆಳಗಿ ನೀವು ಪ್ರದ್ಯುಮ್ನ. ಪ್ರದ್ಯುಮ್ನ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಬಂದು ಹರ್ಷ ಅಂತ. ಹರ್ಷ ಅವರು ಕಮೆಂಟ್ ಮಾಡಿದ್ದಾರೆ. ನೀವು ಕಮೆಂಟ್ ಮಾಡಿದರೆ ನಿಮ್ಮ ಹೆಸರು ಕೂಡ ಬರಿತೀನಿ. ಹಂಗಾಗಿ ಕಮೆಂಟ್ ಮಾಡಿ ತಪ್ಪದೆ. ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಹೆಸರು ಹರ್ಷ ಅಂತ. ಹರ್ಷ ಅವರು ಕಮೆಂಟ್ ಮಾಡಿದರೆ. ಹರ್ಷ ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ವ್ಯಕ್ತಿತ್ವದ ಹೊಳಪೆ ಆಕರ್ಷ, ಸದಾ ಸಾಧನೆಯ ಉತ್ತುಂಗಕ್ಕೇರಲಿ ನಿಮ್ಮ ಭವಿಷ್ಯ, ಸದಾ ನಿಮ್ಮ ಬದುಕಲ್ಲಿ ಹರ್ಷ ತುಂಬಿರಲಿ ಹರ್ಷ. ಹರ್ಷ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮೂರನೇ ಹೆಸರು ನೀರು ಅಂತ. ನೀರು ಅವರು ಮೂರು ಸಲ ಕಮೆಂಟ್ ಮಾಡಿದರೆ. ಅವ್ರ ಬಗ್ಗೆ ಒಂದು ಕವನ. ಅದೆಷ್ಟೇ ಸಮಸ್ಯೆ ಬರಲಿ ಬೇಗನೆ ಆಗುವಿರಿ ನೀವು ಪಾರು, ನಿಮ್ಮ ನಗುವ ನೋಡಿದರೆ ಸಾಕು ಪರರ ಹೃದಯ ಆಗುವುದು ಏರುಪೇರು, ಸದಾ ನಗುತ್ತದಿರಿ ನೀವು ನೀರು. ನೀರು ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ನಾಲ್ಕನೇ ಹೆಸರು ಬಂದು ಚಂದ್ರ ಅಂತ. ಚಂದ್ರ ಅವರು ಕಮೆಂಟ್ ಮಾಡಿದರೆ. ಚಂದ್ರ ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ನಗುವೆ ಹುಣ್ಣಿಮೆ ಚಂದ್ರನಂತೆ ಹೊಳೆಯುವ ಸುಂದರ, ಎಂದಿಗೂ ಆಗದಿರಲಿ ನಿಮ್ಮ ಮನ ಭಾರ, ಸದಾ ಬದುಕಿನಲ್ಲಿ ಸಾಧಿಸುವುದರ ಮೂಲಕ ಕಂಗೊಳಿಸಿ ನೀವು ಚಂದಿರ. ಚಂದ್ರ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಬಂದು ಧನು ಅಂತ. ಧನು ಅವರು ಕಮೆಂಟ್ ಮಾಡಿದರೆ. ಧನು ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ವ್ಯಕ್ತಿತ್ವ ಆ ನೀಲಿ ಭಾನು, ಧನಾತ್ಮಕತೆಯ ವಿಚಾರ ಅಡಗಿದೆ ನಿಮ್ಮಲ್ಲಿ ಅಣು ಅಣು, ಸದಾ ಮೆರೆಯಿರಿ ನೀವು ಧನು. ಧನು ಅವರೇ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಬಂದು ಬಸನಗೌಡ ಅಂತ. ಬಸನಗೌಡ ಅವರು ಕಮೆಂಟ್ ಮಾಡಿದರೆ. ಬಸನಗೌಡ ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ಪರಿಶ್ರಮ ನೆನೆಸಿಕೊಂಡು ನಿಮ್ಮ ಬದುಕಿನಲ್ಲಿ ಸೋಲುಗಳು ಆಗುವವು ಗಡಗಡ, ನೀವಾಗಿ ಸದಾ ಖುಷಿಯ ಹಂಚೋ ಮೋಡ, ಸದಾ ಬದುಕಿನಲ್ಲಿ ಬೆಳೆದು ನಿಲ್ಲಿ ನೀವು ಬಸನಗೌಡ. ಬಸನಗೌಡ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಬಂದು ಪೂರ್ಣಿಮಾ ಅಂತ. ಪೂರ್ಣಿಮಾ ಅವರು ಕಮೆಂಟ್ ಮಾಡಿದರೆ. ಪೂರ್ಣಿಮಾ ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ಮಾತಲ್ಲಿದೆ ಸದಾ ಅಭೂತಪೂರ್ವವಾದ ಮರ್ಮ, ನಿಮ್ಮ ವ್ಯಕ್ತಿತ್ವದ ಮೆಚ್ಚುವವ ಆ ಪರಮಾತ್ಮ, ಸದಾ ಪೌರ್ಣಿಮದ ಚಂದ್ರನಂತೆ ಮಿನುಗಿ ನೀವು ಪೂರ್ಣಿಮಾ. ಪೂರ್ಣಿಮಾ ಅವರ ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಬಂದು ಚಿದಾನಂದ ಅಂತ. ಚಿದಾನಂದ ಅವರು ಕಮೆಂಟ್ ಮಾಡಿದರೆ. ಚಿದಾನಂದ ಅವ್ರ ಬಗ್ಗೆ ಒಂದು ಕವನ. ನಿಮ್ಮ ಬದುಕಲ್ಲಿ ನೆಲೆಸಲಿ ಸದಾ ಆನಂದ, ನಿಮಗಿಲ್ಲ ಆ ಕೆಟ್ಟ ಕ್ರೋಧ, ಸದಾ ಸಾಧಿಸಿ ಬದುಕಿನಲ್ಲಿ ಅದ್ಭುತವಾದ ವ್ಯಕ್ತಿತ್ವದ ಚಿಗುರೊಡೆಯಿರಿ ನೀವು ಚಿದಾನಂದ. ಚಿದಾನಂದ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಒಂದು ಕಾವ್ಯ ಅಂತ. ಕಾವ್ಯ ಅವರು ಕಮೆಂಟ್ ಮಾಡಿದರೆ. ಕಾವ್ಯ ಅವ್ರ ಬಗ್ಗೆ ಒಂದು ಕವನ. ನೀವು ಸದಾ ನಿರ್ಭಯ, ಬೇರೆಯವರ ಮೊಗದಲ್ಲಿ ನಗುವ ತರಿಸುವುದೇ ನಿಮ್ಮ ಕಾಯ, ಸದಾ ಕಾವ್ಯಾತ್ಮಕ ಬದುಕು ನಿಮ್ಮದಾಗಲಿ ಕಾವ್ಯ. ಕಾವ್ಯ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಮುಂದಿನ ಹೆಸರು ಒಂದು ಪವನ್ ಅಂತ. ಇದು ಕೊನೆಯ ಹೆಸರು. ಪವನ್ ಅವರು ಕಮೆಂಟ್ ಮಾಡಿದರೆ. ಪವನ್ ಅವ್ರ ಬಗ್ಗೆ ಒಂದು ಕವನ. ನಿಮ್ಮದು ಬೇರೆಯವರ ದುಃಖಕ್ಕೆ ಕರಗುವಂತಹ ನಿಷ್ಕಲ್ಮಶ ಮನ, ಎಂದಿಗೂ ಪ್ರಜ್ವಲಿಸಲಿ ನೀವು ಮತ್ತೆ ನಿಮ್ಮ ತನ, ಸದಾ ಮೆರೆಯುತ್ತಲಿರಿ ನೀವು ಪವನ. ಪವನ್ ಅವರೇ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ರೀತಿ ನಿಮ್ಮ ಹೆಸರು ಕವನ ಬೇಕಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋದ ಕೆಳಗಡೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು 3 ಮಾಡಿದರೆ ಮಾತ್ರ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ವಿಡಿಯೋಗಳು ಮುಂದೆ ನಿಮಗೆ ಬೇಗ ತಲುಪಬೇಕಾದ್ರೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.